ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ರೈತರಿಗಾಗಿ ಒಂದು ಒಳ್ಳೆಯ ನ್ಯೂಸ್ ಇದೆ. ಕೇಂದ್ರ ಸರ್ಕಾರದವರು ಮಾಡಿರುವಂಥದ್ದು. ರೈತರ ಬೆಂಬಲ ಬೆಲೆಯನ್ನು ಏರಿಸಿದ್ದಾರೆ. 14 ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಇವಾಗ ಏರಿಕೆ ಮಾಡಿದೆ. ಯಾವ್ಯಾವ ಬೆಳೆಗಳು ಎಷ್ಟಾಗಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೇಂದ್ರ ಸಚಿವ ಸಂಪುಟವು ಬುಧವಾರ ಖಾರಿಫ್ ಬಿತ್ತನೆ ಅವಧಿಗೆ ಮುಂಚಿತವಾಗಿ 14 ಬೆಳೆಗಳ ಕನಿಷ್ಠ ಬೆಲೆಯನ್ನು ಏರಿಕೆ ಮಾಡಿದೆ. ವೆಚ್ಚದ ಕನಿಷ್ಠ 50% MSP ಏರಿಕೆಗೆ ಸಂಪುಟ ಅನುಮೋದನೆ ಸಹ ನೀಡಿದೆ. ಇವಾಗ ಸಂಪುಟ ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಭತ್ತದ ಕನಿಷ್ಠ ಬೆಂಬಲ ಬೆಲೆಯನ್ನು 1 ಕ್ವಿಂಟಾಲ್ಗೆ 117 ರೂಪಾಯಿನ ಹೆಚ್ಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡಬೇಕೆಂದು ಒತ್ತಾಯಿಸಿ ಈ ಹಿಂದೆ ರೈತರು ಭಾರೀ ಪ್ರತಿಭಟನೆ ನಡೆಸಿದ್ರು. ಈ ವರ್ಷದ ಆರಂಭದಲ್ಲಿಯೂ ಪ್ರತಿಭಟನೆಗಳು ನಡೆದಿದ್ದು, ಇದೀಗ ಹರಿಯಾಣ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಂತಹ ರಾಜ್ಯಗಳಲ್ಲಿ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗಳಿಗೆ ಮುಂಚಿತವಾಗಿ ಈ MSP ಏರಿಕೆಯ ನಿರ್ಧಾರ ಹೊರಬಿದ್ದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ರೈತರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ರೈತರಿಗಾಗಿ 3ನೇ ಅವಧಿಯಲ್ಲಿ ಮೊದಲ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದರು. ಇದೀಗ ಇಂದಿನ ಸಚಿವ ಸಂಪುಟ ಸಭೆಯಲ್ಲೂ ರೈತರ ಹಿತದೃಷ್ಟಿಯಿಂದ ಅತ್ಯಂತ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಖಾರಿಫ್ ಹಂಗಾಮ ಆರಂಭವಾಗಿದ್ದು, ಸಚಿವ ಸಂಪುಟವು ಹಂಗಾಮಿಗೆ 14 ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಏರಿಕೆಗೆ ಅನುಮೋದನೆ ಸಹ ನೀಡಿದೆ ಎಂದು ವೈಷ್ಣವ್ ಅವರು ತಿಳಿಸಿದ್ದಾರೆ. 2018ರ ಕೇಂದ್ರ ಬಜೆಟ್ನಲ್ಲಿ ಭಾರತ ಸರ್ಕಾರವು ಉತ್ಪಾದನಾ ವೆಚ್ಚಕ್ಕಿಂತ ಕನಿಷ್ಠ 1.5 ಪಟ್ಟು MSP ಇರಬೇಕು ಎಂಬ ಸ್ಪಷ್ಟ ನೀತಿ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಹಿಂದಿನ ನಿರ್ಧಾರವು ಈ ತತ್ವಕ್ಕೆ ಅನುಗುಣವಾಗಿದೆ. ವೆಚ್ಚವನ್ನು ವೈಜ್ಞಾನಿಕ ರೀತಿಯಲ್ಲಿ ಲೆಕ್ಕ ಹಾಕಲಾಗಿದೆ. ದೇಶಾದ್ಯಂತ ವಿವಿಧ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ನಡೆಸಿದ ಅಧ್ಯಯನವನ್ನು ಆಧರಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅವರು ವಿವರವನ್ನು ನೀಡಿದ್ದಾರೆ. ಈ ಒಂದು ಹಂಗಾಮಿನ ಭತ್ತದ MSPಯನ್ನು 5.35 ಅಥವಾ 117 ರೂಪಾಯಿ ಏರಿಕೆ ಮಾಡಲಾಗಿದ್ದು, ಕ್ವಿಂಟಾಲ್ಗೆ 2,300 ರೂಪಾಯಿಗೆ ಹೆಚ್ಚಿಸಲಾಗಿದೆ. 2013-14ರಲ್ಲಿ ಭತ್ತಕ್ಕೆ ಕ್ವಿಂಟಾಲ್ಗೆ 1,310 ರೂಪಾಯಿ ಇತ್ತು ಎಂದು ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಯಾವ್ಯಾವ ಬೆಳೆಗಳಿಗೆ ಎಷ್ಟು ಏರಿಕೆಯಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸಾಮಾನ್ಯ ಭತ್ತ ಇರುತ್ತಲ್ಲ, ಅದಕ್ಕೆ 2,300 ರೂಪಾಯಿ ಇತ್ತು. ಇವಾಗ 117 ರೂಪಾಯಿ ಅದಕ್ಕೆ ಜಾಸ್ತಿನ ಮಾಡಿದ್ದಾರೆ. ಭತ್ತ ಗ್ರೇಡ್ A 2,320 ರೂಪಾಯಿ, 117 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜೋಳ ಹೈಬ್ರಿಡ್ 3,371 ರೂಪಾಯಿ ಆಗಿದೆ. ಇವಾಗ ಅದಕ್ಕೆ 191 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜೋಳ ಮಲ್ದಂಡಿ 3,421 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಕೇಂದ್ರದಿಂದ ಮಾಡಿರೋವಂಥದ್ದು ಇದೆಲ್ಲ. ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂದರೆ ಕ್ವಿಂಟಲ್ಗೆ 196 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸಜ್ಜೆ 2,625 ರೂಪಾಯಿ ಆಗಿದೆ, 125 ರೂಪಾಯಿ ಇದಕ್ಕೆ ಜಾಸ್ತಿ ಮಾಡಿದ್ದಾರೆ. ರಾಗಿ 4,290 ರೂಪಾಯಿ ಆಗಿದೆ, 444 ರೂಪಾಯಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಮೆಕ್ಕೆಜೋಳ 2,225 ರೂಪಾಯಿ ಆಗಿದೆ, 135 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕ್ವಿಂಟಾಲ್ಗೆ. ತೊಗರಿ 7,550 ರೂಪಾಯಿ ಆಗಿದೆ ಒಂದು ಕ್ವಿಂಟಾಲ್ಗೆ. ಇವಾಗ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂದರೆ 550 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೆಸರುಬೇಳೆ 8,682 ರೂಪಾಯಿ ಆಗಿದೆ, 124 ರೂಪಾಯಿ ಅಷ್ಟು ಏರಿಕೆ ಮಾಡಿದ್ದಾರೆ. ಉದ್ದು 7,400 ರೂಪಾಯಿ ಆಗಿದೆ, 450 ರೂಪಾಯಿನ ಇದಕ್ಕೆ ಏರಿಕೆ ಮಾಡಿದ್ದಾರೆ. ಶೇಂಗಾ 6,780 ರೂಪಾಯಿ ಆಗಿದೆ, 400-600 ರೂಪಾಯಿ ಅಷ್ಟು ಏರಿಕೆನ ಮಾಡಿದ್ದಾರೆ. ಸೂರ್ಯಕಾಂತಿ 7,280 ರೂಪಾಯಿ ಆಗಿದೆ. ಎಷ್ಟು ಏರಿಕೆ ಮಾಡಿದ್ದಾರೆ ಅಂದರೆ 520 ರೂಪಾಯಿ ಅಷ್ಟು ಏರಿಕೆ ಮಾಡಿದ್ದಾರೆ. ಸೋಯಾಬೀನ್ 4,892 ರೂಪಾಯಿ ಆಗಿದೆ, 292 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಎಳ್ಳು 9,267 ರೂಪಾಯಿ ಆಗಿದೆ, 632 ರೂಪಾಯಿ ಅಷ್ಟು ಏರಿಕೆನ ಮಾಡಿದ್ದಾರೆ. ಹುಚ್ಚೆಳ್ಳು 8,712 ರೂಪಾಯಿ ಆಗಿದೆ. ಎಷ್ಟು ಏರಿಕೆ ಮಾಡಿದ್ದಾರೆ ಅಂದರೆ 983 ರೂಪಾಯಿ ಅಷ್ಟು ಏರಿಕೆನ ಮಾಡಿದ್ದಾರೆ. ಹತ್ತಿ ಮಧ್ಯಮ ಗಾತ್ರ 7,121 ರೂಪಾಯಿ ಆಗಿದೆ ಒಂದು ಕ್ವಿಂಟಾಲ್ಗೆ. ಎಷ್ಟು ಅಮೌಂಟು ಏರಿಕೆ ಮಾಡಿದ್ದಾರೆ ಅಂದರೆ 501 ರೂಪಾಯಿ ಅಷ್ಟು ಏರಿಕೆ ಮಾಡಿದ್ದಾರೆ. ಹತ್ತಿ ಉದ್ದ ಗಾತ್ರ 7,521 ರೂಪಾಯಿ ಆಗಿದೆ ಇವಾಗ ಒಂದು ಕ್ವಿಂಟಾಲ್ಗೆ. ಎಷ್ಟು ಏರಿಕೆ ಮಾಡಿದ್ದಾರೆ ಅಂದರೆ 501 ರೂಪಾಯಿ ಅಷ್ಟು ಏರಿಕೆ ಮಾಡಿದ್ದಾರೆ. ನೋಡಿ, ಇದಿಷ್ಟು ಹಳೇದಕ್ಕೆ ಕಂಪೇರ್ ಮಾಡಿದ್ರೆ ಒಂದೊಂದು ಕ್ವಿಂಟಾಲ್ಗೆ ಇಷ್ಟಿಷ್ಟು ಅಮೌಂಟನ್ನು ಜಾಸ್ತಿ ಮಾಡಿದ್ದಾರೆ. ನಿಮಗೆ ಈ ಮಾಹಿತಿ ಎಲ್ಲ ನಿಮಗೆ
ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನಿಮಗೇನಾದ್ರು ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಯೋಜನೆ ಆಗಿರ್ಬೋದು, ರೈತರಿಗೆ ಏನೇ ಒಂದು ಸಂಬಂಧಪಟ್ಟ ಅಂಥ ಅಪ್ಡೇಟ್ಗಳಿಗಾಗಿರ್ಬೋದು ನಮ್ಮ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.